ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸುಮಾ ಎನ್ನುವ ಒಬ್ಬ ಸಮಾಜ ಕಾರ್ಯಕರ್ತೆಯನ್ನು ಕೆಲವರು ತಪ್ಪು ಆರೋಪಗಳನ್ನು ಹೊರಿಸಿ ಅರೆಸ್ಟ್ ಮಾಡಿಸಿದರು. ಸುಮಾ ತಾನು ಅರೆಸ್ಟ್ ಆದ ದಿನವನ್ನು ಅವಳಿಂದ ಮರೆಯಲು ಸಾಧ್ಯವೇ ಇಲ್ಲ. ಆ ದಿನ ಅವಳು ಮನೆಯಲ್ಲಿ ಕುಳಿತು ಯೋಚಿಸುತ್ತಿದ್ದಳು, ಅವಳ ಮುಂದಿನ ಕಾರ್ಯಕ್ರಮಗಳನ್ನು ಕುರಿತು. ಅಲ್ಲಿಗೆ ಒಮ್ಮೆಲೆ ತುಂಬಾ ಜನ ಪೊಲೀಸರು ಬಂದಿದ್ದರು. ಅವಳ ಮೇಲೆ ತಪ್ಪಾದ ಆರೋಪಗಳನ್ನು ಹೊರಿಸಿ ಅವಳನ್ನು ಅರೆಸ್ಟ್ ಮಾಡಿಸಿದ್ದರು. ಇದರಿಂದ ಸುಮಾ ತುಂಬಾ ನೊಂದುಕೊಂಡಿದ್ದಳು. ಆದರೆ ಪೊಲೀಸರನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಅವಳಿಗೆ. ಯಾಕೆಂದರೆ ತನ್ನ ಶತ್ರುಗಳು ತನಗೆ ವಿರುದ್ಧವಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಎಂದು ಅವಳಿಗೆ ಮೊದಲೇ ಗೊತ್ತಿತ್ತು. ಪೊಲೀಸರು ಸುಮಾಳನ್ನು ಕೋರ್ಟ್ನಲ್ಲಿ ಹಾಜರುಪಡಿಸುತ್ತಾರೆ. ಸುಮಾಳ ಶತ್ರುಗಳು ತಪ್ಪು ಸಾಕ್ಷ್ಯಗಳನ್ನು ಸೃಷ್ಟಿಸಿ ಅವಳು ತಪ್ಪು ಮಾಡಿದ್ದಾಳೆ ಎಂದು ನಿರೂಪಿಸಿದರು. ಆದ್ದರಿಂದ ಸುಮಾ ನಿರಪರಾಧಿಯಾದರು. ಅವಳು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ನಂತರ ಕೆಲವು ದಿನಗಳಿಗೆ ಅವಳನ್ನು ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗುತ್ತಾರೆ. ಅವಳಿಗೆ ಶಿಕ್ಷೆಯಾದದ್ದನ್ನು ನೆನೆದು ನೆನೆದು ಅವಳು ತುಂಬಾ ಕೊರಗುತ್ತಿದ್ದಳು. ನಂತರ ತನ್ನ ಭವಿಷ್ಯತ್ತು ಏನಾಗುತ್ತದೆ ಎಂದು ಅವಳು ಯೋಚಿಸುತ್ತಿದ್ದಳು. ಸುಮಾ ತಿಹಾರ್ ಜೈಲಿನಲ್ಲಿ ಹೋದ ತಕ್ಷಣ ಅಲ್ಲಿದ್ದ ಮಹಿಳಾ ಪೊಲೀಸರು ಎಲ್ಲರ ಮುಂದೆ ಸುಮಾಳ ಬಟ್ಟೆಗಳನ್ನು ಬಿಚ್ಚಲು ಹೇಳಿದರು. ಆದರೆ ಸುಮಾ ನಾಚಿಕೆಯಿಂದ ಅವಳ ಬಟ್ಟೆಗಳನ್ನು ಬಿಚ್ಚದೆ ತಲೆ ತಗ್ಗಿಸಿ ನಿಂತಿದ್ದಳು. ಆಗ ಆ ಮಹಿಳಾ ಆಫೀಸರ್, ನೀನು ತಪ್ಪು ಮಾಡಿದಾಗ ನಾಚಿಕೆ ಪಡಲಿಲ್ಲ, ಹಾಗಿರಬೇಕಾದರೆ ಈಗ ನೀನು ನಾಚಿಕೆ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಬಳಿ ತುಂಬಾ ಜಾಸ್ತಿ ಸಮಯವಿಲ್ಲ. ಆದ್ದರಿಂದ ನೀನು ತಕ್ಷಣ ನಿನ್ನ ಮೈ ಮೇಲಿನ ಎಲ್ಲಾ ಬಟ್ಟೆಗಳನ್ನು ಬಿಚ್ಚು, ಇಲ್ಲದಿದ್ದರೆ ನಾವೇ ಬಿಚ್ಚಬೇಕಾಗುತ್ತದೆ ಎಂದು ಅವಳನ್ನು ಹೆದರಿಸಿದರು. ಈಗ ಸುಮಾ ತುಂಬಾ ನೋವಿನಿಂದ ಒಂದೊಂದೇ ಬಟ್ಟೆಗಳನ್ನು ಕಲಚಿದಳು. ಈಗ ಪೊಲೀಸರು ಅವಳನ್ನು ಪೂರ್ತಿಯಾಗಿ ಪರೀಕ್ಷಿಸಿ ಅವಳನ್ನು ಜೈಲಿನ ಒಂದು ಸೆಲ್ಗೆ ಹಾಕಿದರು. ಆ ಜೈಲಿನ ಒಂದು ಸೆಲ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಮಹಿಳೆಯರು ಇದ್ದರು. ಅವರೆಲ್ಲರೂ ಸುಮಾಳನ್ನು ಒಂದು ರೀತಿಯಾಗಿ ವಿಚಿತ್ರವಾಗಿ ನೋಡುತ್ತಿದ್ದರು. ಆ ಸೆಲ್ನಲ್ಲಿ ಸವಿತಾ ಎನ್ನುವ ಒಬ್ಬ ಮಹಿಳಾ ಕೈದಿ ಲೀಡರ್ ಆಗಿದ್ದಳು. ಅವಳು ತನ್ನ ಸ್ವಂತ ಗಂಡನನ್ನೇ ಸಾಯಿಸಿ ಜೈಲಿಗೆ ಬಂದಿದ್ದಳು. ಆದ್ದರಿಂದಲೇ ಜೈಲಿನಲ್ಲಿದ್ದ ಎಲ್ಲಾ ಕೈದಿಗಳು ಅವಳನ್ನು ನೋಡಿ ತುಂಬಾ ಹೆದರಿಕೊಳ್ಳುತ್ತಿದ್ದರು. ಸುಮಾಗೆ ಆ ಸೆಲ್ನ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಟ್ಟರು. ಸುಮಾ ಮಲಗಲು ತುಂಬಾ ಪ್ರಯತ್ನ ಪಡುತ್ತಿದ್ದಳು. ಆದರೆ ಆ ಜಾಗದಲ್ಲಿ ಅವಳಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಇಷ್ಟರಲ್ಲಿಯೇ ಸವಿತಾ ಅವಳ 4 ಜನ ಬಂಟರನ್ನು ಸುಮಾಳ ಬಳಿ ಕಳಿಸುತ್ತಾಳೆ. ಅವರೆಲ್ಲರೂ ಸುಮಾ ಬಳಿ ಬಂದು, ನೀನು ಇಲ್ಲಿಗೆ ಹೊಸದಾಗಿ ಬಂದಿದ್ದೇಯಾ, ಹಾಗಿರಬೇಕಾದರೆ ನೀನು ನಮ್ಮ ನಿಯಮಗಳನ್ನು ಖಂಡಿತವಾಗಿಯೂ ಪಾಲಿಸಬೇಕು ಎಂದು ಎಚ್ಚರಿಸಿದರು. ಇದನ್ನು ಕೇಳಿದ ಸುಮಾ, ನಾನು ಯಾರಿಗೂ ಕೆಲಸದವಳಲ್ಲ, ಸರ್ಕಾರ ಹೇಳಿದ ನಿಯಮಗಳನ್ನು ಬಿಟ್ಟು ನಾನು ಬೇರೆ ಯಾರ ನಿಯಮಗಳನ್ನು ಕೇಳುವುದಿಲ್ಲ ಎಂದಳು. ಸುಮಾ ಈ ರೀತಿ ಹೇಳಿದ ತಕ್ಷಣ ಅಲ್ಲಿದ್ದ ಮಹಿಳೆಯರಿಗೆ ತುಂಬಾ ಕೋಪ ಬಂದಿತ್ತು. ಅವರಲ್ಲಿ ಒಬ್ಬ ಮಹಿಳೆ ಸುಮಾಳನ್ನು ಹೊಡೆಯಲು ಮುಂದಾದಳು. ಸ್ವಲ್ಪ ಕೂಡ ಹೆದರದೆ ಮಹಿಳೆಯ ಕೈಯನ್ನು ಹಿಡಿದು ಹಿಂದಕ್ಕೆ ತಿರುಗಿಸಿ ಬಿಟ್ಟಳು ಸುಮಾ. ಇದರಿಂದ ಆ ಮಹಿಳೆಗೆ ತೀವ್ರವಾಗಿ ನೋವು ಶುರುವಾಯಿತು. ಇದನ್ನು ನೋಡಿದ ಮತ್ತೊಬ್ಬ ಮಹಿಳೆ ಸುಮಾಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಳು. ಆದರೆ ಸುಮಾ ಅವಳನ್ನು ಕೂಡ ಹೊಡೆದು ಹಿಂದೆ ತಳ್ಳಿದಳು. ಈ ಗಲಾಟೆಯಿಂದ ಆ ಸೆಲ್ನಲ್ಲಿ ಮಲಗಿದ್ದ ಎಲ್ಲಾ ಮಹಿಳೆಯರು ಎಚ್ಚರಗೊಂಡರು. ಅವರೆಲ್ಲರೂ ಆ ಗಲಾಟೆಯನ್ನು ನಿಲ್ಲಿಸಲು ಪ್ರಯತ್ನ ಪಟ್ಟರು. ಅವರೆಲ್ಲರ ಪ್ರಯತ್ನದಿಂದ ಆ ಗಲಾಟೆ ಅಲ್ಲಿಗೆ ನಿಂತಿತ್ತು. ಅವಳಿಗೆ ಆ ರಾತ್ರಿ ಪೂರ್ತಿ ನಿದ್ದೆಯೇ ಬರುತ್ತಿರಲಿಲ್ಲ. ಈಗ ಅವಳು ಪೂರ್ತಿ ರಾತ್ರಿ ಎದ್ದೇ ಕುಳಿತಿದ್ದಳು. ಬೆಳಿಗ್ಗೆ ಪೊಲೀಸರು ಬಂದು ಎಲ್ಲರನ್ನು ಎಬ್ಬಿಸಿದರು. ಎಲ್ಲರೂ ಹೊರಬಂದು ಲೈನ್ ನಲ್ಲಿ ನಿಂತುಕೊಂಡಿದ್ದರು. ಜೈಲಿನಲ್ಲಿ ಪ್ರತಿಯೊಂದಕ್ಕೂ ಅವರು ಲೈನ್ ಕಟ್ಟಿ ನಿಲ್ಲಬೇಕಾಗಿತ್ತು. ಅವರು ಊಟ ಮಾಡುವುದಕ್ಕಾದರೂ ಸರಿ, ಸ್ನಾನ ಮಾಡುವುದಕ್ಕಾದರೂ ಸರಿ, ಆ ಜೈಲಿನಲ್ಲಿ ಅವರು ಮಾಡುವ ಎಲ್ಲಾ ಕೆಲಸಗಳಿಗೂ ಅವರು ಮೊದಲು ಲೈನ್ ನಲ್ಲೇ ನಿಂತುಕೊಳ್ಳಬೇಕಿತ್ತು. ಪೊಲೀಸರ ನಿಯಮಗಳನ್ನು ಪಾಲಿಸದವರನ್ನು ಮಹಿಳಾ ಪೊಲೀಸರು ಚೆನ್ನಾಗಿ ಹೊಡೆಯುತ್ತಿದ್ದರು. ಈ ವಿಷಯಗಳನ್ನು ಸುಮಾಳಿಗೆ ಅಲ್ಲಿದ್ದ ರೂಪಾ ಹೇಳುತ್ತಾಳೆ. ಈಗ ಸುಮಾ ಮತ್ತು ರೂಪಾ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ರೂಪಾ ಅವರ ಅತ್ತೆ ಅವಳ ಆಸ್ತಿಯನ್ನೆಲ್ಲ ಲಪಟಾಯಿಸಿ ಅವಳ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಾರೆ. ರೂಪಾ ಕೂಡ ಒಂದು ಸುಳ್ಳು ಕೇಸ್ನಲ್ಲಿಯೇ ಅಲ್ಲಿಗೆ ಬಂದು ಸೇರಿದ್ದಳು. ರೂಪಾ ಸುಮಾಳಿಗೆ ಪ್ರತಿಯೊಂದು ವಿಷಯದಲ್ಲಿಯೂ ಸಹಾಯ ಮಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಸುಮಾ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗುತ್ತಾಳೆ. ಅಲ್ಲಿದ್ದ ಪರಿಸ್ಥಿತಿಯನ್ನು ನೋಡಿ ಈಗ ಅವಳಿಗೆ ತುಂಬಾ ಶಾಕ್ ಆಗಿತ್ತು. ಅಲ್ಲಿನ ಬಾತ್ರೂಮ್ ಎಷ್ಟು ಕೆಟ್ಟದಾಗಿತ್ತೆಂದರೆ ಅವಳಿಂದ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲಲಾಗಲಿಲ್ಲ. ಅವಳು ತಕ್ಷಣ ರೂಪಾಳ ಬಳಿ ಹೋಗಿ, ಇಲ್ಲಿನ ಬಾತ್ರೂಮ್ಗಳು ತುಂಬಾ ಕೆಟ್ಟದಾಗಿವೆ, ಅವನ್ನು ಯಾರು ಕ್ಲೀನ್ ಮಾಡುತ್ತಾರೆ? ಆಗ ರೂಪಾ, ನಮ್ಮ ಬಾತ್ರೂಮ್ಗಳನ್ನು ನಾವೇ ಕ್ಲೀನ್ ಮಾಡಿಕೊಳ್ಳಬೇಕು. ನಾವು ಎಷ್ಟೇ ಕಷ್ಟಪಟ್ಟು ಕ್ಲೀನ್ ಮಾಡಿದರೂ ಕೆಲವು ಗಂಟೆಗಳಲ್ಲಿಯೇ ಅದರ ಪರಿಸ್ಥಿತಿ ಮತ್ತೆ ಮೊದಲಿಗೆ ಬರುತ್ತದೆ ಎಂದಳು. ಈಗ ವಿಧಿ ಇಲ್ಲದೆ ಸುಮಾ ತನಗೆ ಇಷ್ಟವಿಲ್ಲದಿದ್ದರೂ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬರಬೇಕಾಯಿತು. ಸ್ವಲ್ಪ ಸಮಯಕ್ಕೆ ಅವಳು ತಿಂಡಿ ತಿನ್ನಲು ಹೋದಳು. ಊಟ ಕೊಡುವ ಜಾಗದಲ್ಲಿ ಕ್ಯೂನಲ್ಲಿ ತುಂಬಾ ಜನ ನಿಂತಿದ್ದರು. ಈಗ ಟಿಫಿನ್ ನಲ್ಲಿ ಅವರು ಒಂದು ಚಪಾತಿ ಮತ್ತು ಸ್ವಲ್ಪ ಸಾಂಬಾರ್ ಹಾಕಿದರು.
ಆದರೆ ಅದು ಒಂದು ಚೂರು ಕೂಡ ಚೆನ್ನಾಗಿರಲಿಲ್ಲ. ಮನುಷ್ಯರು ಯಾರಾದರೂ ಇದನ್ನು ತಿನ್ನುತ್ತಾರೆಯೇ? ಇದು ಮೊದಲೇ ಕೆಟ್ಟು ಹೋಗಿದೆ. ಇದನ್ನು ತಿಂದರೆ ನಮ್ಮ ಆರೋಗ್ಯ ಕೂಡ ಹದಗೆಡುತ್ತದೆ ಎಂದು ಅವಳು ಗಟ್ಟಿಯಾಗಿ ಹೇಳಿದಳು. ಇಷ್ಟರಲ್ಲಿಯೇ ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಅವರ ಬಳಿ ಬಂದು, ನಿನಗೆ ಇಷ್ಟವಿದ್ದರೆ ತಿನ್ನು, ಇಲ್ಲದಿದ್ದರೆ ಇಲ್ಲಿಂದ ಹೊರಟು ಹೋಗು. ನಾವು ನಿನ್ನನ್ನು ತಿನ್ನು ಎಂದು ಬಲವಂತ ಮಾಡುತ್ತಿಲ್ಲ. ಹಸಿವಾದರೆ ನೀನೇ ತಿನ್ನುತ್ತೀಯ. ಕೆಲವು ದಿನಗಳಿಗೆ ಇದೆಲ್ಲವೂ ನಿನಗೆ ಕೂಡ ಅಭ್ಯಾಸವಾಗುತ್ತದೆ ಎಂದು ಹೇಳಿದ. ಅಷ್ಟರಲ್ಲಿಯೇ ಸವಿತಾ ಸುಮಾಳ ಬಳಿ ಬಂದು, ಇದೇನು ನಿನ್ನ ಮನೆಯಲ್ಲ, ಇಲ್ಲಿ ಕೊಟ್ಟದ್ದನ್ನು ಬಾಯಿ ಮುಚ್ಕೊಂಡು ತಿನ್ನಬೇಕು ಎಂದಳು. ಸವಿತಾ ಹೇಳುತ್ತಾಳೆ, ನಾವು ಹೇಳಿದ್ದನ್ನು ನೀನು ಕೇಳಲಿಲ್ಲ ಎಂದರೆ ನೀನು ತುಂಬಾ ಕಷ್ಟಗಳನ್ನು ಪಡಬೇಕಾಗುತ್ತದೆ. ಇಲ್ಲಿ ನೀನು ಜೀವಂತವಾಗಿ ಇರಬೇಕೆಂದರೆ ನಾವು ಹೇಳಿದ್ದನ್ನು ನೀನು ಮಾಡಲೇಬೇಕು. ಸುಮಾಳನ್ನು ಹೆದರಿಸಿದಳು ಈಗ ಸವಿತಾ. ಆದರೆ ಸುಮಾ ಸ್ವಲ್ಪ ಕೂಡ ಭಯಪಡದೆ, ನಾನು ಯಾರ ಮಾತನ್ನು ಕೇಳುವ ಅವಶ್ಯಕತೆ ನನಗಿಲ್ಲ ಎಂದು ನೇರವಾಗಿ ಅವಳಿಗೆ ಉತ್ತರ ಕೊಟ್ಟಳು. ಇದರಿಂದ ಸವಿತಾಗೆ ಈಗ ತುಂಬಾ ಕೋಪ ಬಂದಿತ್ತು. ಆ ಕೋಪದಲ್ಲಿ ಅವಳು ಈಗ ಗಟ್ಟಿಯಾಗಿ ಕೂಗುತ್ತಾ, ನಾನು ನಿನಗೆ ಮರ್ಯಾದೆಯಾಗಿ ಹೇಳುತ್ತಿದ್ದರೆ ನಿನಗೆ ಅರ್ಥವಾಗುತ್ತಿಲ್ಲವೇ? ಹಾಗಿದ್ದರೆ ಈ ದಿನ ರಾತ್ರಿ ನಾನು ನಿನಗೆ ನನ್ನ ಭಾಷೆಯಲ್ಲಿ ಹೇಳುತ್ತೇನೆ. ಆ ನಂತರ ನೀನೇ ನನ್ನ ದಾರಿಗೆ ಬರುತ್ತೀಯಾ ಎಂದು ಹೆದರಿಸಿ ಅಲ್ಲಿಂದ ಹೊರಡುತ್ತಾಳೆ. ಸುಮಾ ತನ್ನ ರೂಮ್ಗೆ ಹೋಗುತ್ತಾಳೆ. ರಾತ್ರಿಯಾದ ತಕ್ಷಣ ಅವಳು ಈಗ ಮಲಗಲು ಪ್ರಯತ್ನ ಪಡುತ್ತಿದ್ದಳು. ಆ ಸಮಯದಲ್ಲಿಯೇ ಸವಿತಾ ಕೆಲವು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಸುಮಾಳ ಬಳಿ ಬರುತ್ತಾಳೆ. ಅವರೆಲ್ಲರೂ ಸುಮಾಳನ್ನು ಸುತ್ತುವರೆದು ಅವಳ ಕೂದಲನ್ನು ಹಿಡಿದು ಅವಳನ್ನು ಚೆನ್ನಾಗಿ ಹೊಡೆಯಲು ಶುರು ಮಾಡಿದಳು. ಸುಮಾ ಕಿರುಚಾಡಲು ಪ್ರಯತ್ನ ಪಡುತ್ತಿದ್ದಳು. ಆದರೆ ಅವಳ ಬಾಯಿಯನ್ನು ಸವಿತಾ ಮುಚ್ಚಿದ್ದಳು. ಆದರೂ ಸುಮಾ ಅವರಿಂದ ತಪ್ಪಿಸಿಕೊಳ್ಳುತ್ತಾ, ನನ್ನನ್ನು ಕಾಪಾಡಿ, ಹೆಲ್ಪ್ ಹೆಲ್ಪ್ ಎಂದು ಕೂಗತೊಡಗಿದಳು. ತಕ್ಷಣ ಅಲ್ಲಿ ಮಲಗಿದ್ದ ಬೇರೆ ಕೈದಿಗಳೆಲ್ಲರೂ ಎದ್ದು, ನಿಲ್ಲಿಸಿ, ಆ ಹುಡುಗಿಯನ್ನು ಕೊಂದು ಬಿಡುತ್ತೀರಾ ಏನು ಎಂದು ಗಟ್ಟಿಯಾಗಿಯೇ ಕೂಗಿದರು. ಅವರೆಲ್ಲರೂ ಈಗ ಪೊಲೀಸ್ನವರನ್ನು ಕರೆಯಲು ಶುರು ಮಾಡಿದರು. ಈಗ ಆ ಹೆಂಗಸರೆಲ್ಲರೂ ಅವರವರ ಜಾಗಗಳಲ್ಲಿ ಹೋಗಿ ಸೈಲೆಂಟ್ ಆಗಿ ಮಲಗಿದರು. ಆದರೆ ಸವಿತಾ ಮಾತ್ರ ಸುಮಾ ಬಳಿ ಬಂದು, ಇದೆಲ್ಲ ಬರೀ ಸ್ಯಾಂಪಲ್. ಒಂದು ವೇಳೆ ನೀನು ಈಗ ಕೂಡ ನನ್ನ ಮಾತು ಕೇಳದಿದ್ದರೆ ಪ್ರತಿದಿನ ಇದೇ ರೀತಿಯಾದ ಸಂಘಟನೆಗಳು ನಡೆಯುತ್ತವೆ ಎಂದು ಅವಳಿಗೆ ಎಚ್ಚರಿಸಿದಳು. ಮರುದಿನ ಬೆಳಿಗ್ಗೆ ಸುಮಾ ನಿದ್ರೆಯಿಂದ ಎದ್ದು ಜೈಲರ್ ಬಳಿ ಹೋಗುತ್ತಾಳೆ. ಸರ್, ನಾನು ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಅವರು ನನಗೆ ಪ್ರತಿದಿನ ತುಂಬಾ ಹಿಂಸೆ ಕೊಡುತ್ತಿದ್ದಾರೆ. ಆ ರೂಮ್ಗೆ ಹೋದಾಗಿನಿಂದ ಇಲ್ಲಿಯವರೆಗೂ ಅವರು ನನ್ನ ಮೇಲೆ ಪ್ರತಿದಿನ ದಾಳಿ ನಡೆಸುತ್ತಿದ್ದಾರೆ. ಅವರು ಹೇಳಿದ ಹಾಗೆ ನಾನು ಕೇಳದೆ ಇದ್ದರೆ ಪ್ರತಿದಿನ ನನ್ನನ್ನು ಇದೇ ರೀತಿ ಚಿತ್ರ ಹಿಂಸೆ ಮಾಡುತ್ತೀನಿ ಎಂದು ಹೆದರಿಸುತ್ತಾರೆ. ಇದೆಲ್ಲ ನೋಡಿದ ಹಾಗೆ ನಿಂತಿದ್ದರು. ಅವರು ಯಾರು ನಮ್ಮ ಸಹಾಯ ಬರಲಿಲ್ಲ. ಆದ್ದರಿಂದಲೇ ನೀವು ನನಗೆ ಸಹಾಯ ಮಾಡುತ್ತೀರಾ ಎಂದು ತುಂಬಾ ಆಸೆಯಿಂದ ನಿಮ್ಮ ಬಳಿ ಬಂದಿದ್ದೇನೆ ಎಂದು ಹೇಳಿದ. ಎಲ್ಲವನ್ನು ಉಳಿಸಿಕೊಳ್ಳುತ್ತಾ ನಗುತ್ತಾ ನಿಂತಿದ್ದರು. ಮೇಡಮ್, ಇದು ಜೈಲು. ಇಲ್ಲಿ ಈ ರೀತಿಯಾದಂತಹ ಘಟನೆಗಳು ತುಂಬಾ ಸಹಜವಾಗಿಯೇ ನಡೆಯುತ್ತವೆ. ಪ್ರತಿ ಘಟನೆಯನ್ನು ನಾವು ಕೇಳಲು ನಮಗೆ ಟೈಮ್ ಇಲ್ಲ. ಒಂದು ವೇಳೆ ನಿಮಗೆ ಯಾರಾದರೂ ತೊಂದರೆ ಕೊಡಬಾರದು ಎನ್ನುವುದಾದರೆ ಸವಿತಾಳ ಮಾತನ್ನು ಕೇಳಿ. ಇದನ್ನು ಕೇಳಿದ ಸುಮಾಗೆ ತುಂಬಾ ಕೋಪ ಬಂದಿತ್ತು. ಅವಳು ತಕ್ಷಣ, ಜೈಲಿನಲ್ಲಿ ನಡೆಯುತ್ತಿರುವ ಈ ಘಟನೆಗಳು ನಿಮಗೆ ಮೊದಲೇ ಗೊತ್ತು. ಆದರೂ ಕೂಡ ನೀವು ಇದರ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ. ಏನೂ ಕೆಲಸ ಮಾಡದೆ, ಇಲ್ಲಿ ಇರುವವರಿಗೆ ಏನೂ ಸಹಾಯ ಕೂಡ ಮಾಡದೆ ಸಂಬಳ ಪಡೆಯಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕೋಪದಿಂದ ಕೇಳುತ್ತಾಳೆ. ಇದನ್ನು ಕೇಳಿದ ಜೈಲರ್, ಇಲ್ಲಿಯವರೆಗೂ ಈ ಪ್ರದೇಶ ನಿನಗೆ ಹೊಸದು. ಆದ್ದರಿಂದಲೇ ನಾನು ಏನು ಮಾತನಾಡುತ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರೂ ಇದೇ ರೀತಿ ಇರುತ್ತಾರೆ. ನೀನು ಬದಲಾದರೆ ನಿನಗೆ ಒಳ್ಳೆಯದು ಎಂದು ಎಚ್ಚರಿಸಿದರು. ಇದರಿಂದ ಸುಮಾಗೆ ತುಂಬಾ ಕೋಪ ಬಂದು ಅವಳು ತಕ್ಷಣ ಅಲ್ಲಿಂದ ಹೊರಟು ಹೋದಳು. ಈಗ ಕೆಲವು ದಿನ ಅವಳು ಪ್ರಶಾಂತವಾಗಿಯೇ ಇದ್ದಳು. ಈಗ ಅವಳು ಯಾರನ್ನು ಮೀಟ್ ಮಾಡಲು ಬರುತ್ತಿದ್ದಾರೆ, ಅಲ್ಲಿ ಏನು ನಡೆಯುತ್ತಿದೆ ಎಂದು ಎಲ್ಲವನ್ನೂ ಗಮನಿಸುತ್ತಿದ್ದಳು. ಅವಳು ಜೈಲಿನಲ್ಲಿದ್ದ ಬೇರೆ ಹೆಣ್ಣು ಮಕ್ಕಳ ಜೊತೆ ಕೂಡ ಸ್ನೇಹ ಬೆಳೆಸಿದಳು. ಈಗ ನಿಧಾನವಾಗಿ ರೂಪಾ ಮಾತ್ರವಲ್ಲದೆ ತುಂಬಾ ಜನ ಸುಮಾಳ ಬಳಿ ಸ್ನೇಹಿತರಾದರು. ಅವರೆಲ್ಲರೂ ಸುಮಾಗೆ ಸಪೋರ್ಟ್ ಮಾಡುತ್ತಿದ್ದರು. ಈಗ ಸುಮಾ ಎಲ್ಲರ ಜೊತೆ ಸೇರಿ ಅಲ್ಲಿನ ಸೆಲ್ ಮತ್ತು ಜಾಗಗಳನ್ನು ಕ್ಲೀನ್ ಮಾಡಲು ಶುರು ಮಾಡಿದಳು. ಮೊದಲು ಪೊಲೀಸ್ನವರು ಇವರು ಕ್ಲೀನ್ ಮಾಡುವುದನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು. ನಂತರ ಆ ಜೈಲು, ಅವರಿರುವ ಎಲ್ಲಾ ಸ್ಥಳ ತುಂಬಾ ನೀಟಾಗಿ ಇರುವುದನ್ನು ನೋಡಿ ಅವರೆಲ್ಲರೂ ಈಗ ಸುಮಾಳನ್ನು ಮೆಚ್ಚಿಕೊಂಡರು. ನಿಧಾನವಾಗಿ ಅಲ್ಲಿದ್ದ ಎಲ್ಲಾ ಮಹಿಳಾ ಕೈದಿಗಳು ಸುಮಾಳಿಗೆ ಅಭಿಮಾನಿಗಳಾಗಿದ್ದರು. ಸವಿತಾಳಿಗೆ ಇದೆಲ್ಲವನ್ನು ನೋಡಿ ತುಂಬಾ ಕೋಪ ಬಂದಿತ್ತು. ಈಗ ಅಲ್ಲಿದ್ದ ಮಹಿಳಾ ಕೈದಿಗಳಿಗೆ ಸವಿತಾಳ ಮೇಲೆ ಭಯ ಕಡಿಮೆಯಾಗಿತ್ತು. ಹೇಗಾದರೂ ಮಾಡಿ ಸುಮಾಳಿಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡಳು ಸವಿತಾ. ಅದಕ್ಕಾಗಿಯೇ ಅವಳು ಈಗ ಇನ್ನೊಂದು ಪ್ಲಾನ್ ಮಾಡುತ್ತಿದ್ದಳು. ಆದರೆ ಸವಿತಾಳಿಗೆ ತಿಳಿಯದ ಒಂದು ವಿಷಯವೇನೆಂದರೆ, ಈ ಬಾರಿಯ ಇವರ ದಾಳಿಯನ್ನು ಎದುರಿಸಲು ಸುಮಾ ಸಿದ್ಧವಾಗೇ ಇದ್ದಳು. ಅವಳು ಕೆಲವೊಬ್ಬ ಮಹಿಳಾ ಕೈದಿಗಳ ಜೊತೆ ಗುಟ್ಟಾಗಿ ಮಾತುಕತೆ ನಡೆಸಿ ಪ್ರತಿದಿನ ಅವರನ್ನು ರಹಸ್ಯವಾಗಿ ಭೇಟಿಯಾಗುತ್ತಿದ್ದಳು.
ಸವಿತಾಳನ್ನು ಹೇಗೆ ಹೆದರಿಸಬೇಕೆಂದು ಅವರೆಲ್ಲ ಚರ್ಚಿಸುತ್ತಿದ್ದರು. ಒಂದು ದಿನ ಸವಿತಾ ಸುಮಾಳ ಮೇಲೆ ದಾಳಿ ಮಾಡಲು ಪ್ರಯತ್ನ ಪಟ್ಟಾಗ, ಆದರೆ ಆ ಬಾರಿ ಸುಮಾ ಅವಳು ರೆಡಿ ಮಾಡಿಟ್ಟಿದ್ದ ಟೀಮ್ ಜೊತೆ ಸವಿತಾಳನ್ನು ತುಂಬಾ ಸಮರ್ಥತೆಯಿಂದ ಎದುರಿಸಿದ್ದಳು. ಆ ಜೈಲಿನಲ್ಲಿ ಸವಿತಾಳನ್ನು ಎದುರಿಸಿದ್ದು ಇದೇ ಮೊದಲ ಬಾರಿಯಾಗಿತ್ತು. ಇದನ್ನು ಗಮನಿಸುತ್ತಿದ್ದ ಪೊಲೀಸ್ನವರು ಕೂಡ ತುಂಬಾ ಆಶ್ಚರ್ಯಪಟ್ಟರು. ಈಗ ಪೊಲೀಸ್ನವರೆಲ್ಲರೂ ಸೇರಿ ಸುಮಾಳನ್ನು ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದ್ದರು. ಅಲ್ಲಿ ಕೇವಲ ಸ್ವಲ್ಪ ಮಾತ್ರ ಬೆಳಕಿತ್ತು. ಅವಳನ್ನು ಆ ರೂಮ್ನಲ್ಲಿ ಕೂಡಿ ಹಾಕಿ ಈಗ ಪೂರ್ತಿಯಾಗಿ ಒಂದು ದಿನ ಕಳೆದಿತ್ತು. ಆ ಕತ್ತಲ ಕೋಣೆಯಿಂದ ತುಂಬಾ ಕೆಟ್ಟ ವಾಸನೆ ಬರುತ್ತಿತ್ತು. ಒಂದು ದಿನ ಪೂರ್ತಿ ಕಳೆದರೂ ಸುಮಾಳಿಗೆ ತಿನ್ನಲು ಏನೂ ಸಹ ಕೊಡಲಿಲ್ಲ. ಅಲ್ಲಿ ಕುಡಿಯಲು ಸ್ವಲ್ಪ ನೀರು ಸಹ ಇಟ್ಟಿರಲಿಲ್ಲ. ಈಗ ಸುಮಾ ಒಂಟಿಯಾಗಿ ಆ ಕತ್ತಲ ಕೋಣೆಯಲ್ಲಿ ಕುಳಿತಿದ್ದಳು. ಈಗ ಅವಳು ಅವಳ ಜೀವನದ ಎಲ್ಲಾ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅವಳು ಹೊರಗಿರಬೇಕಾದರೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದವಳು ಸುಮಾ. ಹಾಗೆಯೇ ಬಾಲ್ಯ ವಿವಾಹವನ್ನು ಎದುರಿಸುತ್ತಿದ್ದಳು. ಅದರಿಂದ ಭವಿಷ್ಯದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳನ್ನು ಜನರಿಗೆ ವಿವರಿಸುತ್ತಿದ್ದಳು. ವರದಕ್ಷಿಣೆ ಮತ್ತು ಹಿಂಸಾಚಾರಕ್ಕೆ ವಿರುದ್ಧವಾಗಿ ಅವಳು ಎಷ್ಟೋ ಹೋರಾಟವನ್ನು ಮಾಡಿದ್ದಳು. ಆದರೆ ಕೆಲವೊಬ್ಬರು ಅವಳನ್ನು ಮೋಸ ಮಾಡಿ ಈಗ ಅವಳು ಜೈಲಿಗೆ ಬಂದು ಸೇರಿದ್ದಳು. ಅಲ್ಲಿ ಅನ್ಯಾಯವನ್ನು ಎದುರಿಸಿದ್ದಕ್ಕಾಗಿ ಶಿಕ್ಷೆ ಕೊಡುತ್ತಾರೆ ಎನ್ನುವ ವಿಷಯ ಅವಳಿಗೆ ಚೆನ್ನಾಗಿಯೇ ಅರ್ಥವಾಗಿತ್ತು. ಈ ಶಿಕ್ಷೆ ಕೇವಲ ಸುಮಾಳಿಗೆ ಮಾತ್ರ ಬಿದ್ದಿದ್ದಲ್ಲ. ತುಂಬಾ ವರ್ಷಗಳಿಂದ ಎಷ್ಟೋ ಜನ ಅಮಾಯಕರು ಇದೇ ಪರಿಸ್ಥಿತಿಯನ್ನು ಆ ಜೈಲಿನಲ್ಲಿ ಎದುರಿಸುತ್ತಿದ್ದರು. ಯಾರಾದರೂ ಧೈರ್ಯ ಮಾಡಿ ಅನ್ಯಾಯದ ವಿರುದ್ಧ ಹೋರಾಡಿದರೆ ಅವರಿಗೆ ಕೂಡ ಇದೇ ರೀತಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಇವೆಲ್ಲದನ್ನು ಈಗ ಸುಮಾ ಯೋಚಿಸುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿಯೇ ಅವಳಿಗೆ ಕೆಲವು ಹೆಜ್ಜೆ ಶಬ್ದಗಳು ಕೇಳಿಸಿದವು. ತನ್ನ ಬಳಿ ಯಾರೋ ಬರುತ್ತಿದ್ದಾರೆ ಎಂದು ಅವಳಿಗನ್ನಿಸುತ್ತಿತ್ತು. ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಗೆ ಜೈಲರ್ ಬರುತ್ತಾರೆ. ಸುಮಾ, ಅವರು ಹೇಳಿದ ಹಾಗೆ ಕೇಳಿದರೆ ಚೆನ್ನಾಗಿರುತ್ತದೆ ಎಂದು ನಾನು ನಿನಗೆ ಮೊದಲೇ ಎಚ್ಚರಿಸಿದ್ದೆ. ನೀನು ಹೊರ ಪ್ರಪಂಚದಲ್ಲಿ ಮಾಡಿದ ಸಮಾಜ ಸೇವೆಗಳು, ಹೋರಾಟಗಳು ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಒಂದು ವೇಳೆ ನೀನು ಇಲ್ಲಿ ಬದುಕಬೇಕು ಎನ್ನುವುದಾದರೆ ತಕ್ಷಣ ಸವಿತಾಳ ಬಳಿ ಹೋಗಿ ಕ್ಷಮಾಪಣೆ ಕೇಳು. ಆಗ ನಿನಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಎನ್ನುತ್ತಾರೆ ಜೈಲರ್. ಆಗ ಸುಮಾ, ಸರ್, ಸಾವು ಎಂದರೆ ನನಗೆ ಭಯವಿಲ್ಲ. ಇಲ್ಲಿ ನಾನು ನಿಮಗೆ ಒಬ್ಬಂಟಿಯಾಗಿ ಕಾಣುತ್ತಿರಬಹುದು. ಆದರೆ ಹೊರಗಿನ ಪ್ರಪಂಚದಲ್ಲಿ ನನಗಾಗಿ ಹೋರಾಡುವವರು ತುಂಬಾ ಜನ ಇದ್ದಾರೆ. ಒಂದು ವೇಳೆ ನಾನು ಇಲ್ಲಿ ಸತ್ತು ಹೋದರೂ ಸರಿ, ಅವರು ನನ್ನ ಕನಸುಗಳನ್ನು, ನನ್ನ ಆಸೆಗಳನ್ನು ಸಾಯಲು ಬಿಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ. ಇದನ್ನು ಕೇಳಿದ ಜೈಲರ್, ನಿನಗೆಷ್ಟು ಹೇಳಿದರೂ ನೀನು ಬದಲಾಗುವುದಿಲ್ಲ. ನೀನೊಬ್ಬ ಮೂರ್ಖಳು ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸುಮಾಳಿಗೆ ಊಟ ನೀರು ಕೊಡುತ್ತಿಲ್ಲ ಎನ್ನುವ ವಿಷಯ ತಿಳಿದುಕೊಂಡ ರೂಪ ಸುಮಾಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದಳು. ಅವಳು ತಕ್ಷಣ ಕೆಲವು ಮಹಿಳಾ ಕೈದಿಗಳ ಬಳಿ ಹೋಗಿ, ಸುಮಾಗೆ ಊಟ ನೀರು ಏನು ಕೊಡುತ್ತಿಲ್ಲ. ಅವಳು ನಮಗಾಗಿ ಹೋರಾಟ ಮಾಡಿದ್ದಕ್ಕೆ ಅವಳಿಗೆ ಈ ಶಿಕ್ಷೆ ಹಾಕಿದ್ದಾರೆ. ಅವಳಿಗೆ ಊಟ ಕೊಡುವವರೆಗೂ ನಾವು ಕೂಡ ಊಟ ಮಾಡುವುದು ಬೇಡ ಎಂದು ಹೇಳಿದಳು. ಅಲ್ಲಿದ್ದ ಎಲ್ಲಾ ಮಹಿಳಾ ಕೈದಿಗಳು ಕುಳಿತು ತುಂಬಾ ಹೊತ್ತು ಮಾತನಾಡಿಕೊಂಡರು. ಈಗ ಸುಮಾರು 50ಕ್ಕೂ ಹೆಚ್ಚು ಜನ ಮಹಿಳೆಯರು ಊಟ ಮಾಡದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದರು. ಅವರು ಜೈಲಿನಲ್ಲಿ ಮೌನವಾಗಿ ಪ್ರತಿಭಟಿಸಿದರು. ಈ ಪ್ರತಿಭಟನೆ ಮುಂದುವರೆದರೆ ಜೈಲಿನಲ್ಲಿ ನಡೆಯುತ್ತಿರುವ ಅನ್ಯಾಯ ಹೊರಬೀಳುತ್ತದೆ ಎಂದು ಈಗ ಜೈಲರ್ಗೆ ಮತ್ತು ಸವಿತಾಗೆ ಇಬ್ಬರಿಗೂ ಹೆದರಿಕೆಯುಂಟಾಯಿತು. ಮರುದಿನ ಜೈಲರ್ ಸುಮಾ ಬಳಿ ಬಂದು, ಈಗಲಾದರೂ ನಿನ್ನ ತಪ್ಪನ್ನು ಒಪ್ಪಿಕೊಂಡು ಊಟ ಮಾಡುತ್ತೀಯಾ? ಈ ರೀತಿಯಾದಂತಹ ದೌರ್ಜನ್ಯಗಳು ತೊಲಗುವವರೆಗೂ ನಾನು ನೀರನ್ನು ಸಹ ಕುಡಿಯುವುದಿಲ್ಲ ಎಂದು ಸುಮಾ ಕಠಿಣವಾಗಿಯೇ ಹೇಳಿದಳು. ಇದನ್ನು ಕೇಳಿದ ಜೈಲರ್ಗೆ ಈಗ ತುಂಬಾ ಆಶ್ಚರ್ಯವಾಯಿತು. ಕೊನೆಗೆ ಆ ಜೈಲರ್ ಸುಮಾ ಹೇಳಿದ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡ. ಈಗ ಆ ಜೈಲಿನಲ್ಲಿ ಕೈದಿಗಳಿಗೆ ಒಳ್ಳೆಯ ಆಹಾರ, ಕ್ಲೀನ್ ಆಗಿರುವಂತಹ ಬಾತ್ರೂಮ್ಗಳನ್ನು ಏರ್ಪಾಟು ಮಾಡಿಕೊಡಲಾಯಿತು. ಈಗ ಸುಮಾ ತುಂಬಾ ಸುಸ್ತಾಗಿ ಅಲ್ಲೇ ಬಿದ್ದು ಬಿಟ್ಟಿದ್ದಳು. ಆದ್ದರಿಂದ ಅವಳನ್ನು ಜೈಲಿನಲ್ಲಿರುವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. ಅವಳು ಚೇತರಿಸಿಕೊಂಡ ಬಳಿಕ ಅವಳನ್ನು ಅವರ ಸೆಲ್ಗೆ ಕರೆತರಲಾಯಿತು. ಅವಳು ತುಂಬಾ ನೀರಸವಾಗಿ ತುಂಬಾ ಸುಸ್ತಾಗಿದ್ದಳು. ಈಗ ಸುಮಾಳಿಂದ ಆ ಜೈಲಿನ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿತ್ತು. ಅವಳು ಅವಳ ಅಸಹಾಯಕತೆಯನ್ನು ಆಯುಧವಾಗಿ ಬಳಸಿಕೊಂಡಿದ್ದಳು. ಆದರೂ ಇಲ್ಲಿಯವರೆಗೂ ಅಲ್ಲಿನ ಪರಿಸ್ಥಿತಿ ಪೂರ್ತಿ ಬದಲಾಗಲಿಲ್ಲವೆಂದು ಅವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಒಂದು ದಿನ ರಾತ್ರಿ ಸುಮಾ ರೂಪಾಳನ್ನು ಒಂದು ದಾರುಣವಾದ ಸ್ಥಿತಿಯಲ್ಲಿ ನೋಡಿದಳು. ರೂಪಾಳ ಶರೀರದ ಮೇಲೆ ತುಂಬಾ ಗಾಯಗಳಾಗಿದ್ದವು. ಸವಿತಾ ಮಾಡಿದ ಕೆಲಸದಿಂದ ರೂಪಾಳಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅವರಿಗೆ ತಿಳಿದು ಬಂದಿತ್ತು. ಇದರಿಂದ ಸುಮಾ ಮರುದಿನ ಬೆಳಿಗ್ಗೆ ಕೆಲವೊಂದು ಮಹಿಳಾ ಕೈದಿಗಳ ಬಳಿ ಹೋಗಿ, ನಾವು ಸವಿತಾಳಿಗೆ ಮತ್ತು ಜೈಲರ್ಗೆ ಹೇಗಾದರೂ ಬುದ್ಧಿ ಕಲಿಸಬೇಕು, ಇಲ್ಲದಿದ್ದರೆ ಇದೇ ಪರಿಸ್ಥಿತಿ ಪದೇ ಪದೇ ನಡೆಯುತ್ತದೆ. ಅದಕ್ಕಾಗಿ ನೀವೆಲ್ಲರೂ ನಿಮ್ಮ ಭಯವನ್ನು ಬಿಟ್ಟು ನನ್ನ ಜೊತೆ ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ. ಈ ಮಾತುಗಳನ್ನು ಕೇಳಿದ ಮಹಿಳಾ ಕೈದಿಗಳು ಈಗ ಸುಮಾಳ ಹಿಂದೆ ನಿಂತರು. ಈಗ ಸುಮಾ ಅವರ ಸೆಲ್ ಪಕ್ಕದಲ್ಲಿರುವ ಬೇರೆ ಸೆಲ್ನ ಕೈದಿಗಳನ್ನು ಸಹ ಮಾತನಾಡಿಸಿದಳು. ಪೂರ್ತಿಯಾಗಿ ಆ ಜೈಲಿನಲ್ಲಿದ್ದ ಮಹಿಳಾ ಸೆಲ್ನಲ್ಲಿ ಇರುವ ಎಲ್ಲಾ ಮಹಿಳಾ ಕೈದಿಗಳನ್ನು ಒಗ್ಗೂಡಿಸಿದಳು.
ಪ್ರತಿಯೊಬ್ಬರು ಆ ಜೈಲಿನಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಎದುರಿಸಿ ಮಾತನಾಡುವ ಹಕ್ಕು ಇರುತ್ತದೆ ಎಂದು ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋಣ ಎಂದು ಹೇಳಿದಳು. ಮತ್ತೊಂದು ಕಡೆ ಅಲ್ಲಿನ ಜೈಲರ್ ಸುಮಾಳ ಮೇಲೆ ಕಣ್ಣಿಟ್ಟಿದ್ದ. ಅವನು ಇದೆಲ್ಲವನ್ನು ಗಮನಿಸುತ್ತಿದ್ದ. ಅದಕ್ಕೆ ಅವನು ಸುಮಾಳನ್ನು ಸೆಲ್ನಿಂದ ತೆಗೆದು ಮತ್ತೆ ಒಂದು ಕತ್ತಲ ರೂಮಿನಲ್ಲಿ ಕೂಡಿ ಹಾಕಿದ್ದ. ಇದರಿಂದ ಅಲ್ಲಿದ್ದ ಮಹಿಳಾ ಕೈದಿಗಳಿಗೆ ತುಂಬಾ ಕೋಪ ಬಂದಿತ್ತು. ಅವರೆಲ್ಲರೂ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟರು. ಅಲ್ಲಿದ್ದ ಪೊಲೀಸ್ನವರನ್ನು ವ್ಯತಿರೇಕಿಸಿದರು. ಈಗ ಒಂಟಿಯಾಗಿದ್ದ ಸುಮಾಳ ಮೇಲೆ ಸವಿತಾ ಮತ್ತೆ ದಾಳಿ ಮಾಡಿದಳು. ಆದರೆ ಅವಳು ದಾಳಿ ಮಾಡುವುದಕ್ಕಿಂತ ಮೊದಲೇ ಕೆಲವು ಮಹಿಳಾ ಕೈದಿಗಳು ಸವಿತಾಳನ್ನು ಎದುರಿಸಿದರು. ಈಗಿನಿಂದ ಆ ಜೈಲಿನಲ್ಲಿ ನಿನ್ನ ಇಷ್ಟ ನಡೆಯುವುದಿಲ್ಲ. ಆದಷ್ಟು ಬೇಗ ನೀನಿಲ್ಲಿಂದ ಹೊರಟು ಹೋದರೆ ಚೆನ್ನಾಗಿರುತ್ತದೆ ಎಂದು ಅವರೆಲ್ಲರೂ ಸವಿತಾಳಿಗೆ ವಾರ್ನ್ ಮಾಡಿದರು. ಇದನ್ನು ಕೇಳಿದ ಸವಿತಾ, ನೀವು ಸುಮಾಳನ್ನು ನೋಡಿ ಎಗರಾಡುತ್ತಿದ್ದೀರಾ, ಆದರೆ ಅವಳು ಯಾವುದೋ ಒಂದು ದಿನ ಇಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ನಾನು ಇಲ್ಲೇ ಇರಬೇಕಾಗುತ್ತದೆ. ಆಗ ನೋಡಿ ನಾನು ನಿಮ್ಮನ್ನು ಏನು ಮಾಡುತ್ತೇನೆ ಎಂದು ಅವರನ್ನು ಹೆದರಿಸಲು ಪ್ರಯತ್ನ ಪಟ್ಟಳು ಸವಿತಾ. ಆಗ ಅಲ್ಲಿರುವ ಮಹಿಳಾ ಕೈದಿಗಳೆಲ್ಲರೂ ಒಂದು ಮಾತನ್ನು ಹೇಳಿದರು. ಒಂದು ವೇಳೆ ಸುಮಾ ಇಲ್ಲಿಂದ ಹೊರಟು ಹೋದರೂ ಸರಿ, ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮುಂದುವರಿಸುತ್ತೇವೆ. ಆ ಧೈರ್ಯವನ್ನು ಸುಮಾ ನಮಗೆ ಕೊಟ್ಟಿದ್ದಾಳೆ. ನಾವು ಇನ್ನು ಮುಂದೆ ಯಾವುದಕ್ಕೂ ಹೆದರುವುದಿಲ್ಲ. ಈಗ ಸವಿತಾಗೆ ತುಂಬಾ ಕೋಪ ಬರುತ್ತದೆ. ಅವಳು ತಕ್ಷಣ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸುಮಾ ಜೈಲಿನಲ್ಲಿ ಸಿಕ್ಕ ಒಂದೊಂದೇ ಆಧಾರಗಳನ್ನು ಶೇಖರಿಸಲು ಶುರು ಮಾಡಿದ್ದಳು. ಆ ಜೈಲಿನಲ್ಲಿ ಯಾರ್ಯಾರು ಲಂಚ ಪಡೆಯುತ್ತಿದ್ದಾರೆ, ಯಾರ್ಯಾರು ಸವಿತಾಳಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿದಳು. ಆ ಜೈಲಿನಲ್ಲಿ ಯಾರಿಗೂ ತಿಳಿಯದೆ ಹೊರಗೆ ಹೋಗಿ ಬರುತ್ತಿರುವುದನ್ನು ಸಹ ಅವಳು ರೆಕಾರ್ಡ್ ಮಾಡಿದ್ದಳು. ಯಾರ್ಯಾರಿಗೆ ಯಾರ್ಯಾರ ಜೊತೆ ಸಂಬಂಧಗಳು ಇದ್ದಾವೆ ಎನ್ನುವ ಎಲ್ಲ ಮಾಹಿತಿಯನ್ನು ಶೇಖರಿಸಿದ್ದಳು. ಅಧಿಕಾರಿಗಳ ಗಮನ ಬೇರೆಡೆ ಸೆಳೆದು ಈಗ ಸುಮಾ ಒಂದು ಪತ್ರವನ್ನು ಹೊರಗಿನ ವ್ಯಕ್ತಿಗಳಿಗೆ ಕಳುಹಿಸಿಕೊಟ್ಟಿದ್ದಳು. ಈಗ ಆ ಸಮಾಚಾರ ಟಿವಿಯವರಿಗೆ ಮತ್ತು ಪತ್ರಿಕೆಗಾರರಿಗೂ ತಿಳಿದಿತ್ತು. ಈ ಸುದ್ದಿ ಕೆಲವೇ ಸಮಯದಲ್ಲಿ ತುಂಬಾ ಜನರನ್ನು ಮುಟ್ಟಿತ್ತು. ಈ ವಿಷಯ ತಿಳಿದ ಸರ್ಕಾರ ಸಿಬಿಐಗೆ ಈ ಕೇಸನ್ನು ವಹಿಸಿಕೊಟ್ಟಿತ್ತು. ಇದರ ಪೂರ್ತಿ ವಿವರವನ್ನು ಕಲೆ ಹಾಕಲು ತಿಳಿಸಿಕೊಟ್ಟಿದ್ದರು. ಈಗ ಸಿಬಿಐನವರು ಸಾಕ್ಷಿಗಳಿಗಾಗಿ ಸುಮಾಳನ್ನು ಕೋರ್ಟ್ಗೆ ಹಾಜರುಪಡಿಸಿದರು. ತಕ್ಷಣ ಸುಮಾ ಅಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ಜಡ್ಜುಗಳ ಮುಂದೆ ವಿವರಿಸಿದಳು. ನಂತರ ಈಗ ಜಡ್ಜು ಸಾಹೇಬರು ಜೈಲರ್ನನ್ನು ಸಸ್ಪೆಂಡ್ ಮಾಡಿದರು. ಈಗ ಸವಿತಾಳನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು ಮತ್ತು ಅವಳಿಗೆ ಶಿಕ್ಷೆಯನ್ನು ಸಹ ಹೆಚ್ಚಿಸಲಾಯಿತು. ನಂತರ ಸುಮಾ ನಿರ್ದೋಷಿ ಎಂದು ತಿಳಿದು ಬಂದ ಮೇಲೆ ಅವಳನ್ನು ಜೈಲಿನಿಂದ ಬಿಡುಗಡೆ ಮಾಡಿದರು. ಸುಮಾ ಜೈಲಿನಿಂದ ಬಿಡುಗಡೆಯಾದಾಗ ಅವಳಿಗೆ ಸ್ವಾಗತ ಕೋರಲು ತುಂಬಾ ಜೈಲಿನ ಹೊರಗೆ ಬಂದು ಕಾಯುತ್ತಿದ್ದರು. ಸುಮಾ ಬಿಡುಗಡೆಯ ನಂತರ ಪ್ರತಿ ಜೈಲಿನಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಎದುರಿಸಬೇಕೆಂದು ತೀರ್ಮಾನಿಸಿಕೊಂಡಳು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.